ಮಾನ್ವಿ ಪಟ್ಟಣದ ಸಿಂಧನೂರು ರಸ್ತೆಯ ಸರ್ವೆ ನಂಬರ್ 408, 409 ವಕ್ಫ್ ಆಸ್ತಿಯು ಸಬ್ಜಲಿ ತಾತನ ಆಸ್ತಿಯಾಗಿದೆ. ಆದರೆ ವಕ್ಫ್ ಆಸ್ತಿಯಲ್ಲಿ ವಿಎ ಬಾರ್ ಅಂಡ್ ರೆಸ್ಟೋರೆಂಟ್ ಪ್ರಾರಂಭಿಸಿರುವುದು ಕಾನೂನು ಬಾಹಿರವಾಗಿದೆ ಎಂದು ಜೆಡಿಎಸ್ ಯುವ ಮುಖಂಡ ಜಾವೀದ್ ಖಾನ್ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ವಕ್ಫ್ ಆಸ್ತಿಯಲ್ಲಿ ಶಾಲಾ, ಕಾಲೇಜು ಹಾಗೂ ಅನಾಥಾಶ್ರಮ ಮಾಡುವ ಮೂಲಕ ಮಾನ್ವಿ ಜನತೆಗೆ ಅನುಕೂಲ ಮಾಡಬೇಕಿತ್ತು. ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಕಾನೂನು ಉಲ್ಲಂಘನೆ ಮಾಡಿ CL7 ಬಾರ್ ಅಂಡ್ ರೆಸ್ಟೋರೆಂಟ್ ಪ್ರಾರಂಭಿಸಿರುವುದು ನೋಡಿದರೆ ಕಾಣದ ರಾಜಕಾರಣಿಯ ಕೈವಾಡ ಇದೆ ಎಂದು ಕಿಡಿಕಾರಿದರು. ಮಾನ್ವಿ ಪಟ್ಟಣದ ಸರ್ವೆ ನಂಬರ್ 408 ಏನು ಅಕ್ರಮವಾಗಿ ವಕ್ಫ್ ಆಸ್ತಿಯನ್ನು ಆಲ್ದಾಳ್ ವೀರಭದ್ರಪ್ಪ ತಂದೆ ಬಸನಗೌಡ, ಸಿದ್ಲಿಂಗಪ್ಪ ತಂದೆ ಬಸನಗೌಡ ಏನು ಇವರೆಲ್ಲ ಆಸ್ತಿ ಅಕ್ರಮವಾಗಿ ಅವರ ಹೆಸರಿಗೆ ನೋಂದಣಿ ಮಾಡಿಕೊಂಡು ಏನು ಇವತ್ತು CL7 ಪರವಾನಿಗೆ ತಂದು ಅಕ್ರಮವಾಗಿ ಒಂದು ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಸರ್ಕಾರದ ಏನು ವಕ್ಫ್ ಬೋರ್ಡ್ ಕಾನೂನನ್ನು ಉಲ್ಲಂಘನೆ ಮಾಡಿ ಉಲ್ಲಂಘನೆ ಮಾಡಿ ಅಲ್ಲಿ ಯಾವುದೇ ವಸತಿ, ಸುಸಜ್ಜಿತ ಶೌಚಾಲಯಗಳು ಯಾವುದೇ ಇರಲಾರದೆ ಏನು ವಕ್ಫ್ ಮಂಡಳಿಯ ಆಸ್ತಿಯಲ್ಲಿ ನಮ್ಮ ಸಬ್ಜಲಿ ತಾತ ರಹಮತುಲ್ಲಾ ಅಲೈ ದರ್ಗಾರವರ ಆಸ್ತಿಯನ್ನು, ಖೈರಾತ್ ಭೂಮಿಯನ್ನು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಕೆಲ ಪ್ರಬಲ ನಾಯಕನ ಒತ್ತಡದಿಂದ ಏನು ಅಧಿಕಾರಿಗಳು ಇವತ್ತು ಆಲ್ದಾಳ್ ವೀರಭದ್ರಪ್ಪ ತಂದೆ ಬಸನಗೌಡ ಹೆಸರಿಗೆ ಆಸ್ತಿ ವರ್ಗಾವಣೆ ಮಾಡಿದ್ದಾರೆ. ಅದು ಖಂಡನೀಯ. ವಕ್ಫ್ ಆಸ್ತಿಯನ್ನು ಸಬ್ಜಲಿ ತಾತ ದರ್ಗಾಕ್ಕೆ ಪುನಃ ಹಿಂತಿರುಗಿಸಬೇಕು. ವಕ್ಫ್ ಆಸ್ತಿಯಲ್ಲಿ ಯಾವುದೇ ರೀತಿಯಾದಂಥ ನ್ಯಾಯಾಲಯದ ಆದೇಶವಿದೆ. ಯಾವುದೇ ರೀತಿಯ ಚಟುವಟಿಕೆ, ವ್ಯವಹಾರ, ವಹಿವಾಟು ಮಾಡಬಾರ್ದೆಂದು. ಅದೆಲ್ಲ ಇದ್ರೂ ಸರ್ಕಾರಕ್ಕೆ ಕಾನೂನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಅಕ್ರಮವಾಗಿ ಏನು ಖೈರಾತ್ ಭೂಮಿಯಲ್ಲಿ ಬೃಹತ್ ಕಟ್ಟಡ ಕಟ್ಟಿ ಒಂದೇ ಕುಟುಂಬದ ಗಂಡ ಹೆಂಡತಿಯ ವಿರುದ್ಧ ಇವತ್ತು ನಮ್ಮ ಹೋರಾಟವಿದೆ. ಗಗನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಾಗೂ VA ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನು ರಾಯಚೂರು ರಸ್ತೆಯಲ್ಲಿ, ಸಿಂಧನೂರು ರಸ್ತೆಯಲ್ಲಿ ಈ 3 ತಿಂಗಳಲ್ಲಿ ಏನು ಪರವಾನಿಗೆ ಸರ್ಕಾರದಿಂದ ತಗೊಂಡಿದ್ದಾರೆ, ಅವರು ಏನು ಹಣದ ಬಲದ ಮೇಲೆ ತಗೊಂಡಿದ್ದಾರಾ ಅಥವಾ ಯಾರನ್ನಾದರೂ ಇಟ್ಟು ಭಯಪಡಿಸಿದಾರಾ ಅಥವಾ ಯಾರಾದರೂ ನಾಯಕ ಅವರ ಬೆಂಬಲಿಗೆ ಇದ್ದಾರಾ ಅಥವಾ ಅಧಿಕಾರಿಗಳಿಗೆ ಒತ್ತಡ ಹೇರಿದ್ದಾರೆ? ಯಾವ ರೀತಿಯಲ್ಲಿ ಇವರಿಗೆ ಪರವಾನಿಗೆ ಒಂದೇ ಊರಲ್ಲಿ ಸಿಕ್ಕಿದೆ? ಸುಮಾರು CL9 9 ಬಾರ್ ಶಾಪುಗಳು ಮಾನ್ವಿಯಲ್ಲಿ ಇದ್ದು, ಕರ್ನಾಟಕ MSIL ಇಂಡಸ್ಟ್ರೀಸ್ ಕೂಡ ವ್ಯವಹಾರ ಮಾನ್ವಿಯಲ್ಲಿ ಮಾಡುತ್ತಿದ್ದು, ಮಾನ್ವಿ ತಾಲೂಕಿನ ಜನ ಸಂಖ್ಯೆ ಆಧಾರದ ಮೇಲೆ ಇರುವಂಥ ಬಾರು ಮತ್ತು ಎಲ್ಲ ಸರಿಯಾಗಿತ್ತು. ಏನು ಮಾನ್ವಿಯಲ್ಲಿ ಇವಾಗ ವ್ಯವಹಾರಗಳು ನಿಂತಿದೆ. ಮಳೆ ಇಲ್ಲಾರದ ಕಾಲ, ಬರಗಾಲದಲ್ಲಿ ಅನೇಕ ಜನರು ಬರಗಾಲಕ್ಕೆ ವ್ಯವಹಾರ ಚಟುವಟಿಕೆಗಳಿಗೆ ತುತ್ತು ಬೇಸರಾಗಿದ್ದಾರೆ. ಸರ್, ಇದೊಂದು ನಾಯಕರಂತ ಹೇಳಿದ್ರು ಸರ್, ಯಾವುದು ಅಂದ್ರೆ ಕಾಣದ ರಾಜಕಾರಣಿ ಅಂದ್ರೆ ಯಾರು ಸರ್? ಸರ್, ಕಾಣದ ರಾಜಕಾರಣಿ ಅಂತಂದ್ರೆ ಸನ್ಮಾನ್ಯ ಶ್ರೀ ನನ್ನ ಮೆಚ್ಚಿನ ಹಿರಿಯ ನಾಯಕರು. ಅವರು 40 ವರ್ಷ ಮಾನ್ವಿ ತಾಲೂಕನ್ನು ಅಭಿವೃದ್ಧಿಪಡಿಸುವಂತ ಅವರು ಅಧಿಕಾರ ಹೊಂದಿರುವಂತ ನಾಯಕರು. ಸನ್ಮಾನ್ಯ ಶ್ರೀ NS ಬೋಸರಾಜು ಸಣ್ಣ ನೀರಾವರಿ ಸಚಿವರು ಯಾವಾಗಲೂ ಆಲ್ದಾಳ್ ವೀರಭದ್ರಪ್ಪ ಅವರ ಮಾರ್ಗದರ್ಶನ ಮೇಲೆ ಹೋಗುತ್ತಾರೆ. NS ಬೋಸರಾಜ್ ಸಾಹೇಬರಾದರೂ ಹೇಳಬೇಕಾಗಿತ್ತು, ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ತಂದರೆ ಮಾನ್ವಿಗೆ ಅನುಕೂಲವಾಗ್ತಿತ್ತು, ಅಥವಾ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ತಂದರೆ ಮಾನ್ವಿಗೆ ಅನುಕೂಲವಾಗ್ತಿತ್ತು, ಯುವಕರಿಗೆ ಒಂದು ನೌಕರಿ ಸಿಗುವಂಥ ಕೆಲಸಗಳಾಗ್ತಿತ್ತು. ಅಲ್ಲ ಸರ್, ಇದೊಂದು ವಕ್ಫ್ ಆಸ್ತಿಯಲ್ಲಿ ಆ ರೀತಿ ಬಾರ್ ಶಾಪ್ ಮಾಡೋದಕ್ಕೆ ಅವರು ಸಚಿವರ ಏನಾದರೂ ಕುಮ್ಮಕ್ಕಿದಾನ ಅಥವಾ ಕೈವಾಡಿದಾನ? ಸರ್, ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ನಾವು ಆಯುಕ್ತರಿಗೆ ಮತ್ತು ಮಾನ್ಯ ಸಚಿವರು RB ತಿಮ್ಮಾಪುರ ಸಾಹೇಬ್ರವರಿಗೆ ನಿನ್ನೆ ಬೆಂಗಳೂರಲ್ಲಿ ಮನವಿ ಕೊಟ್ಟಿದ್ದೀವಿ. ಆಮೇಲೆ ನಾವು ಗುಲ್ಬರ್ಗಾ ಹೈಕೋರ್ಟ್ ನಲ್ಲಿ ಕೂಡ ಇದರಲ್ಲಿ ಸ್ಟೇ ತಗೊಳ್ತೀವಿ. ನಮ್ಮ ಸಬ್ಜಲಿ ತಾತನವರ ಆಸ್ತಿಯನ್ನು ಅವರಿಗೆ ಪುನಃ ಹಿಂತಿರಿಸಬೇಕು. ಎಲ್ಲ ಸದ್ಭಕ್ತರು ನಾವು ತುಂಬ ದುಃಖದಲ್ಲಿದ್ದೀವಿ. ಇವತ್ತು ಒಂದು ಪವಿತ್ರವಾದ ತಾತನವರ ಆಸ್ತಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದೆ. ಇದು ದುಃಖಕರ ಸಂಗತಿ. ದಯವಿಟ್ಟು ಈ ಪವಿತ್ರವಾದ ರಂಜಾನ್ ಮಾಸದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ಮಾಧ್ಯಮ ಮುಖಾಂತರ ಅಧಿಕಾರಿಗಳು ತಕ್ಷಣವೇ ತನಿಖೆ ಮಾಡಿ ಯಾರು ಆರೋಪಿಗಳಿದ್ದಾರೆ ಅವರ ಮೇಲೆ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ ಅನೇಕ ಜಿಲ್ಲೆಗಳಲ್ಲಿ. ಆ ಕ್ರಿಮಿನಲ್ ಪ್ರಕರಣಗಳು ಇದ್ದರೂ ಕೂಡ
ಒಂದೇ ಮನೆಯಲ್ಲಿ ಗಂಡ ಹೆಂಡತಿಗೆ CL7 ಒಂದೇ ಊರಲ್ಲಿ ಪರವಾನಿಗೆ ಯಾವ ಆಧಾರದ ಮೇಲೆ ಬಂದಿದೆ ಅನ್ನೋದು ನಮ್ಮ ಸರ್ಕಾರಕ್ಕೆ ಒತ್ತಾಯವಿದೆ. ತಕ್ಷಣವೇ ಅದು ಬಂದ್ ಮಾಡಬೇಕು. ಅದೇ ನಮ್ಮ ಹೋರಾಟ.